ಅಜ್ಜಿ. ಗುಡ್ ನೈಟ್ ಅಮ್ಮ. ನಂದು ಒಂದು ಗುಡ್ ನೈಟ್ ಅಜ್ಜಿ. ಗುಡ್ ನೈಟ್. ದಿಮಾಕನಿಗೆ ಮಾತಾಡ್ಸಿ ಗೆದ್ರು ಮಾತಾಡ್ಸಲ್ವ ನೀನು? ಬಿಡ್ತೀನಿ ಅನ್ಕೊಂಡಿದ್ಯಾ? ಓ, ಮಾತಾಡೋದೇ ಅಲ್ವಾ? ಅಪ್ಪ, ಅದೆಷ್ಟು ಕೊಬ್ಬಿರ್ಬೇಕು ನಿನಗೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಉರ್ಮೆ. ಏನೋ ಮತ್ತೆ ಶುರು ಆಗಿದೆ. ಗಂಡ ಹೆಂಡತಿ ಇಬ್ರು ಮಾತಾಡ್ಕೋತಾ ಇಲ್ಲ ಅಂದಂಗಾಯ್ತು. ಊರ್ಮಿ, ಏನೈತೆ? ಗಂಡ ಹೆಂಡತಿ ಮಧ್ಯೆ ಹೊತ್ಕೊಂಡಿದೆ ಬೆಂಕಿ. OMG, ಈಗ ನೆನಪಾಯ್ತು ನೋಡು. ಊರ್ಮಿ, ನನ್ನ ಕಾಲ್ ಟಚ್ ಮಾಡಿದ್ದು ಆ ಭುವನ್ನೇ. ಅವ್ನು ಯಾಕೆ ಟಚ್ ಮಾಡ್ದ? ಅವ್ನು ಯಾಕೆ ಟಚ್ ಮಾಡ್ದ ಅನ್ನೋದೆಲ್ಲ ಈಗ ಇಂಪಾರ್ಟೆಂಟ್ ಆಗಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅದು ಹೇಗೆ ಇಂಪಾರ್ಟೆಂಟ್ ಆಗಲ್ಲ ಊರ್ಮಿ? ನೀನು ಒಳ್ಳೆ ಮಾಮ್, ನಾನು ಲೈಫಲ್ಲಿ ಕೆಲವೊಂದು ಕ್ಷಣಗಳು ಮಾತ್ರ ತುಂಬಾ ಸಂತೋಷವಾಗಿರೋದು. ಅದನ್ನು ಅನುಭವಿಸಕ್ ಬಿಡೋದಿಲ್ವಲ್ಲ ನೀನು? ಯಾಕೆ ಹೀಗಾಡ್ತೀಯ? ನೀನು ನಾನು ಹೆತ್ತ ಮಗಳೇ ಆದರೂ ಯಾವ್ಯಾವಾಗ ಹೇಗಿರ್ತೀಯ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ನೋಡು. ಒಂದು ಕೆಲಸ ಮಾಡು, ಹೋಗಿ ಅಪ್ಪನ್ ಕೇಳು. ಹೌದು, ಭುವನ್ ಯಾಕೆ ನನ್ನ ಕಾಲ್ ಟಚ್ ಮಾಡ್ದ? ಚಂಚಲ, ನಿನ್ಗೇನಾರ ಗೊತ್ತಾ ಭುವನ್ ಯಾಕೆ ನನ್ನ ಕಾಲ್ ಟಚ್ ಮಾಡ್ದ ಅಂತ? ಅಯ್ಯೋ ಕರ್ಮ, ಸುಮ್ಮನೆ ಹೋಗಿ ಮಲ್ಕೋತಾಯಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಹೋಗ್ಬಿಟ್ಟು ಶ್ರದ್ಧಾನ ಕೇಳು, ಭುವನ್ ಯಾಕೆ ನಿನ್ನ ಕಾಲನ್ನ ಟಚ್ ಮಾಡ್ದ ಅಂತ. ಒದ್ದು ಮನೆಯಿಂದ ಆಚೆ ಹಾಕ್ತಾನೆ. ನೀನೊಳ್ಳೆ. ಗುಡ್ ನೈಟ್. ಈ ಟಚ್ಚಲ್ಲಿ ಅಮ್ಮಮ್ಮ, OMG. ನೋಡ್ ಶ್ರದ್ಧಾ, ನಮ್ಮ ಚಾಲೆಂಜ್ ಅಲ್ಲಿಗೆ ಮುಗಿತಪ್ಪ. ನಾನು ಗೆದ್ದು ಆಯ್ತು. ಸುಮ್ಮನೆ ನಾಟಕ ಮಾಡ್ತಿದ್ಯಾ ಇನ್ನು? ದೇವ್ರೆ, ಸುಳ್ಳೆ ನಾಟಕ ಆಡಿ ಚಾಲೆಂಜ್ ಗೆದ್ದೆ ಅಂತ ಕೊಚ್ಕೊಳ್ಳೋರ್ಗೆ ಸ್ವಲ್ಪ ಬುದ್ಧಿ ಕೊಡು. ಸತ್ಯವಾಗಿ ನಡ್ಕೋಬೇಕು ಅಂತ ಗೊತ್ತಿದ್ರು ಸುಳ್ಳು ನಾಟಕ ಆಡಿ ನಾನೇ ಗೆದ್ದೆ ಅಂತ ನಾಚಿಕೆ ಬಿಟ್ಟು ಹೇಳ್ಕೊಳ್ಳೋರ್ಗೆ ಏನ್ ಹೇಳೋಣ ಹೇಳು? ಅಂತವ್ರ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ನಾನು ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ ಅಷ್ಟೇ. ಓಹೋ, ಸೊಕ್ಕು. ನಡೀಲಿ ನಡೀಲಿ, ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ. ಇದು ನನ್ನ ಮನೆ, ನನ್ನ ಇಷ್ಟ.